ಪತಂಜಲಿ ಋಷಿಗಳ ಅಷ್ಟಾಂಗ ಯೋಗ ಮಾರ್ಗವನ್ನು ಪರಿಚಯ ಮಾಡಿಕೊಡೋದು. ಬಹಳಷ್ಟು ಜನರಿಗೆ ಈ ಅಷ್ಟ ಅಂಗಗಳು ಪರಿಚಿತವಾಗಿದ್ರೂ ಅದರ ಒಂದು ಆಳವಾದ ದೀರ್ಘವಾದ ವಿವರಣೆಯನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಿದ್ದೇವೆ. ಯಾಕೆ ಬೇಕು ಪತಂಜಲಿ ಋಷಿಗಳ ಅಷ್ಟಾಂಗ ಯೋಗ ಮಾರ್ಗ? ನಮ್ಮ ಧ್ಯೇಯ ವಾಕ್ಯ ಹೇಳುತ್ತೆ, ಪತಂಜಲಿ ಋಷಿಗಳ ಅಷ್ಟಾಂಗ ಯೋಗ ಮಾರ್ಗ ಆಧ್ಯಾತ್ಮ ಮತ್ತು ಆರೋಗ್ಯ ಅಭಿವೃದ್ಧಿಗೆ ಪರಮ ಸಾಧನ. ಇಟ್ ಈಸ್ ಎ ಟೂಲ್ ಫಾರ್ spiritual progress and for sustenance of health. ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ, ಆಧ್ಯಾತ್ಮಿಕವಾಗಿ ಮುಂದುವರಿಯಲಿಕ್ಕೆ ಈ ಪತಂಜಲಿಗಳ ಅಷ್ಟಾಂಗ ಯೋಗ ಮಾರ್ಗ ಒಂದು ಸಾಧನ. ಆ ಸಾಧನವನ್ನು ಬಳಸಿ ನಾವು ಮಾಡೋದೇ ಸಾಧನೆ. ಸಾಧನೆ ಸಾಧನೆ ಅಂತ ನಾವು ಹೇಳ್ತಿರ್ತೀವಲ್ಲ, ಆ ಸಾಧನೆ ಅಂದರೆ ಏನು ಗೊತ್ತಾ ಅರ್ಥ? ಪರಮಾತ್ಮ ನಮಗೆ ಕೆಲವು ಸಾಧನಗಳನ್ನು ಕೊಟ್ಟಿದ್ದಾನೆ. ಹುಟ್ಟುತ್ತಾನೆ ಆ ಸಾಧನಗಳನ್ನು ತಗೊಂಡು ಬಂದಿದ್ದೀವಿ ನಾವು. ಯಾವುದಾ ಸಾಧನಗಳು? ಸ್ಥೂಲ ದೇಹ, ಸ್ಥೂಲ ಶರೀರ, ಕಣ್ಣಿಗೆ ಕಾಣಿಸೋ ಶರೀರ. ಈ ಸ್ಥೂಲ ಶರೀರದ ಜೊತೆಗೆ ಸೂಕ್ಷ್ಮ ಶರೀರಗಳಿವೆ. ಆ ಸೂಕ್ಷ್ಮ ಶರೀರಗಳ ಪರಿಚಯನೇ ಎಷ್ಟೋ ಸಂದರ್ಭದಲ್ಲಿ ಜನರಿಗೆ ಆಗಿರೋದಿಲ್ಲ. ಯಾವುದ ಸೂಕ್ಷ್ಮ ಶರೀರಗಳು? ಪ್ರಾಣ ಶರೀರ, ಭಾವನಾ ಶರೀರ, ಮನೋಶರೀರ, ಬುದ್ಧಿ ಶರೀರ ಅಥವಾ ಬುದ್ಧಿ ದೇಹ ಮತ್ತು ಆತ್ಮಕೋಶ. ಅದನ್ನೇ ನಾವು ವಿರಜಾ ಮಂತ್ರಗಳಲ್ಲಿ ಹೇಳಿದ್ದು. ಓಂ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಮೇ ಶುದ್ಧ್ಯಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯಾಸಂ ಸ್ವಾಹ. ನಾವು ವಿರಜಾ ಮಂತ್ರದಲ್ಲಿ ಹೇಳಿದ್ವಿ. ಇದು ಎಷ್ಟು ಕೋಶಗಳನ್ನು ನಾವು ಶುದ್ಧಿ ಮಾಡ್ಕೊಳ್ತಿದ್ದೀವಿ ಪೂಜೆ ಸಂದರ್ಭದಲ್ಲಿ? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಇದು ಪಂಚಕೋಶಗಳು. ಇದರಲ್ಲಿ ನಮಗೆ ಪರಿಚಿತವಾಗಿರೋದು ಬರೀ ಸ್ಥೂಲ ಶರೀರ, ಕಣ್ಣಿಗೆ ಕಾಣಿಸುವಂತಹ ಈ ಪಂಚೇಂದ್ರಿಯಗಳಿಂದ, ಕರ್ಮೇಂದ್ರಿಯಗಳಿಂದ ಮಾಡಲ್ಪಟ್ಟ ಮೂಳೆ, ಮಜ್ಜೆ, ಮಾಂಸ, ನರ, ಇಂಥ ಹಲವಾರು ಅಂಗ ಅವಯವಗಳನ್ನು ಹೊಂದಿರುವಂಥ ಈ ಶರೀರ ನಮಗೆ ಪರಿಚಿತ. ಎಷ್ಟರ ಮಟ್ಟಿಗೆ ಪರಿಚಿತ? ನಾವು ಯಾರಾದರೂ ನಮ್ಮ ಶ್ವಾಸಕೋಶವನ್ನು ನೋಡ್ಕೊಂಡಿದ್ದೀವ? ನೋಡ್ಲಿಕ್ಕಾಗ್ತದ? ಬರೀ ಕಣ್ಣಿಗೆ ಕಾಣಲ್ಲ. ನಮ್ಮ ಜಠರವನ್ನು ನೋಡಿದ್ದೀವ? ಇಲ್ಲ. ಪಿತ್ತಜನಕಾಂಗವನ್ನು ನೋಡಿದ್ದೀವ? ಇಲ್ಲ. ಸದಾ ಮಿಡಿಯುತ್ತಿರುವ ಹೃದಯನ ನೋಡಿದ್ದೀವ? ನೋಡಿಲ್ಲ. ಆದರೆ ಇವೆಲ್ಲ ಇದೆ ಅಂತ ಗೊತ್ತು ನಮಗೆ. ಯಾವಾಗಲೂ ಡಾಕ್ಟ್ರು ಎಕ್ಸ್ರೇನೋ, ಸ್ಕ್ಯಾನಿಂಗೋ, MRIಯೋ ಮಾಡಿದಾಗ ಅದರ ಬಿಂಬಗಳು ಕಾಣಿಸುತ್ತೆ ಅಷ್ಟೇ, ನಾವೆಂದೂ ನೋಡ್ಕೊಂಡಿಲ್ಲ. ಅಂದರೆ ಸ್ಥೂಲ ಶರೀರವೇ ಸರಿಯಾಗಿ ಪರಿಚಿತವಲ್ಲ ನಮಗೆ. ಸ್ಥೂಲ ಶರೀರದ ವ್ಯಾಪಾರ ವ್ಯವಹಾರಗಳು ಸಹ ನಮಗೆ ಸರಿಯಾಗಿ ಪರಿಚಿತವಿಲ್ಲ. ಯಾಕೆಂದರೆ ಯಾಂತ್ರಿಕವಾಗಿ ಕೆಲಸ ಮಾಡ್ತಿರ್ತೀವಿ. ಒಂದು ಆಟೋನಾಮಿಕ್ ಸಿಸ್ಟಮ್ನ ಡೆವಲಪ್ ಮಾಡ್ಕೊಂಡು ಬಿಟ್ಟಿದ್ದೀವಿ ನಾವು. ಒಂದು ರೀತಿಯ ಸ್ಟಿಮ್ಯುಲೇಷನ್ಗೆ ಒಂದು ರೀತಿಯ ರೆಸ್ಪಾನ್ಸ್ ಅಷ್ಟೇ. ಅದು ಯಾಂತ್ರಿಕವಾಗಿ ನಡೀತಾ ಇರುತ್ತೆ. ಹಗಲು ರಾತ್ರಿ ಸಹ ಯಾಂತ್ರಿಕವಾಗಿ ಕಳೀತಾ ಇರ್ತೀವಿ. ಅಂಥ ಸ್ಥೂಲ ಶರೀರದ ಪರಿಚಯವೇ ಇಲ್ಲದೆ ಇರುವಾಗ ಸೂಕ್ಷ್ಮ ಶರೀರಗಳ ಪರಿಚಯವಂತೂ ಇನ್ನೂ ಇಲ್ಲ, ಅಪರಿಚಿತವು. ಇಂತಹ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳನ್ನು ಪರಿಚಯಿಸಿಕೊಂಡು ಆ ಸ್ಥೂಲ ಸೂಕ್ಷ್ಮ ಶರೀರಗಳ ಮೇಲೆ ಒಂದು ನಿಯಂತ್ರಣವನ್ನು, ಸ್ವಾಧೀನವನ್ನು ಪಡೆಯುವಂತಹ ಒಂದು ಸಾಧನೆ ಇದೆಯಲ್ಲ, ಆ ಸಾಧನೆ
ನಮ್ಮನ್ನು ಆಧ್ಯಾತ್ಮಿಕವಾಗಿ ಮುಂದೆ ಕರ್ಕೊಂಡು ಹೋಗುತ್ತೆ, ಅಲ್ಲದೆ ನಮ್ಮ ಆರೋಗ್ಯವನ್ನು ಉತ್ತಮಪಡಿಸುತ್ತೆ. ಯಾರಿಗೆ ಬೇಡ ಆರೋಗ್ಯ ಹೇಳಿ? ಯಾರಾದರೂ ಕೈ ಎತ್ತಿ ಆರೋಗ್ಯ ನನಗೆ ಬೇಡ ಅಂತ ಹೇಳೋರು? ಎಲ್ಲರಿಗೂ ಆರೋಗ್ಯದ ಅವಶ್ಯಕತೆ ಇದೆ, ಹೌದಾ ಅಲ್ವಾ? ಅದರಲ್ಲೂ 40, 50, 60 ವರ್ಷಗಳಾದ ನಂತರ ಹಲವಾರು ಆರೋಗ್ಯದ ಸಮಸ್ಯೆಗಳಿಗೆ ನಾವು ಬೇಕು ಅಂದರೂ ಬೇಡ ಅಂದ್ರೂ ಸಿಲುಕು ಹಾಕ್ಕೊಂಡಿರ್ತೇವೆ. ಯಾಕೆಂದರೆ ಬಾಲ್ಯದಿಂದ ನಮಗಿದನ್ನೆಲ್ಲ ಕಲಿಸ್ಕೊಟ್ಟವ್ರು ಯಾರೂ ಇಲ್ಲ. ಒಂದು ಕಾಲ ಇತ್ತು, ಗುರುಕುಲಕ್ಕೆ ಹೋಗ್ತಿದ್ರು, ಆಚಾರ್ಯರು ಇವನ್ನೆಲ್ಲ ಚಿಕ್ಕ ಮಕ್ಕಳಿಂದ ಕಲಿಸ್ಕೊಡ್ತಿದ್ರು. ಅದೊಂದು ಸುವರ್ಣ ಯುಗ. ಜನ 100, 150 ವರ್ಷಗಳ ಕಾಲ ಬದುಕಿ ಬಾಳ್ತಿದ್ರು. ಸುಮ್ಮನೆ ಬದುಕ್ತಿರ್ಲಿಲ್ಲ, ಪ್ರೊಡಕ್ಟಿವ್ಲಿ ದೇ ಯೂಸ್ ಟು ಲಿವ್. ಪ್ರೊಡಕ್ಟಿವ್ಲಿ, ಆರೋಗ್ಯವಾಗಿ, ಸಮಾಜಕ್ಕೆ ತಾವು ಕೊಡಬೇಕಾದಂತಹ ಎಲ್ಲ ಕೊಡುಗೆಯನ್ನು ಕೊಡ್ತಾ ಸಕ್ರಿಯವಾಗಿ ಜೀವನ ಮಾಡ್ತಿದ್ರು. ಆದರೆ ಈಗ ಆ ಗುರುಕುಲ ಪದ್ಧತಿ ಹೋಯಿತು, ಆಧುನಿಕ ಮಾಂಟೆಸರಿಗಳು, ನರ್ಸರಿಗಳು, ಶಾಲೆಗಳು ಬಂತು. ಇಲ್ಲಿ ನಮ್ಮ ಯೋಗದ ಪರಿಚಯವನ್ನು ಮಾಡಿಕೊಡೋರೇ ಇಲ್ಲ. ನಮ್ಮ ಆರೋಗ್ಯದ ಮಹತ್ವವೂ ಗೊತ್ತಿಲ್ಲ, ಆಧ್ಯಾತ್ಮಿಕ ಪ್ರಗತಿ ಯಾಕೆ ಬೇಕು ಅನ್ನೋದು ತಿಳಿದಿರಲ್ಲ. ಅದು ತಿಳಿಯೋ ಹೊತ್ತಿಗೆ 50-60 ವರ್ಷ ಆಗೋಗಿರುತ್ತೆ. ಆ ಹೊತ್ತಿಗೆ ನಮ್ಮ ಶರೀರ ಹಲವು ರೋಗಗಳ ಗೂಡಾಗಿರುತ್ತೆ. ಸಾಧನೆ ಮಾಡಲಿಕ್ಕೆ ಹೋಗ್ತೀವಿ, ಆದರೆ ಈ ಶರೀರ ಸಹಕರಿಸೋದಿಲ್ಲ. ಈಗ ನಮ್ಮೆಲ್ಲರ ಸಮಸ್ಯೆನೂ ಇದೇ ಆಗಿರೋದು. ಬಾಲ್ಯದಿಂದಲೇ ಅಂಥ ಒಂದು ಯೋಗ ಪದ್ಧತಿಯನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಟ್ರೆ ಅದರಿಂದ ಎಷ್ಟು ಸಮಾಜ ಸುಧಾರಿಸುತ್ತೆ ಗಮನಿಸಿ. ಈ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇಂದಿನ ಒಂದು ದಿನದ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಸಾಧನಾ ಮಾರ್ಗವನ್ನು, ಅಷ್ಟಾಂಗ ಯೋಗ ಪಥ, ಅದೊಂದು ಸಾಧನಾ ಮಾರ್ಗ, ಪತಂಜಲಿ ಮುನಿಗಳು. ಅದನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು. ಯಾರು ಪತಂಜಲಿ ಮುನಿಗಳು? ವ್ಯಾಸ ಮಹರ್ಷಿಗಳಿಗಿಂತ ಪೂರ್ವಜರು ಅವರು. ವ್ಯಾಸರಿಗಿಂತ, ವೇದವ್ಯಾಸರಿಗಿಂತ ಪೂರ್ವಜರು ಪತಂಜಲಿಗಳು. ಅವರು ನೀಡಿದಂತಹ ಅಷ್ಟಾಂಗ ಯೋಗ ಮಾರ್ಗದಲ್ಲಿ 8 ಅಂಗಗಳಿವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಅಂದರೆ ಈ ಅಷ್ಟ ಅಂಗಗಳನ್ನು ನಾವು ಪರಿಚಯಿಸಿಕೊಂಡು ನಮ್ಮ ಈ ಶರೀರಗಳನ್ನು ಸಾಧನಗಳಾಗಿ ಬಳಸ್ತಾ ಈ ಸಾಧನಗಳ ಮೇಲೆ ಒಂದು ಹತೋಟಿಯನ್ನು, ನಿಯಂತ್ರಣವನ್ನು ಗಳಿಸಿಕೊಂಡು ಮುಂದುವರಿದಾಗ ನಮ್ಮ ಆರೋಗ್ಯವೂ ಸುಧಾರಿಸುತ್ತೆ, ಅಧ್ಯಾತ್ಮದಲ್ಲೂ ನಾವು ಪ್ರಗತಿ ಹೊಂದ್ತೀವಿ. ಈ ಒಂದು ಜನ್ಮ ಭಗವಂತ ನಮಗೆ ಕೊಟ್ಟಿರೋದು ನಾವು ಮಾಡಿದ ಎಷ್ಟೋ ಜನ್ಮಗಳ ಪುಣ್ಯ. ಮಾನವ ಜನ್ಮ ಬಲು ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ, ದಾಸರ ಮಾತು. ನಾವು ಮಾನವರಾಗಿ ಹುಟ್ಟಿರೋದೇ ಎಷ್ಟೋ ವರ್ಷಗಳ, ಎಷ್ಟೋ ಜನ್ಮಗಳ ಒಂದು ಪುಣ್ಯ ಫಲ. ಇದನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂತ ಅಂದರೆ ಅದಕ್ಕೆ ಸಾಧನೆಯೇ ಒಂದು ಮಾರ್ಗ. ಎಲ್ಲರಂತೆ, ಎಲ್ಲ ಪ್ರಾಣಿಗಳಂತೆ, ಎಲ್ಲ ಜೀವಿಗಳಂತೆ ಹುಟ್ಟಿ ಆಹಾರವನ್ನು ತಿಂದು ಬದುಕಿ ಬೆಳೆದು ವಿದ್ಯೆಯನ್ನು ಗಳಿಸಿ ಮಕ್ಕಳನ್ನು ಮಾಡಿಕೊಂಡು ಕೊನೆಗೆ ಒಂದು ದಿವಸ ವೃದ್ಧಾಪ್ಯವನ್ನು ತಲುಪಿ ಶರೀರ ಕ್ಷಯಿಸಿ ಒಂದು ಹಂತದಲ್ಲಿ ಶರೀರ ಲಯವಾಗಿ ಹೋಗಿಬಿಟ್ರೆ ಈ ಶರೀರದಿಂದ ನಾವು ಯಾವ ಒಂದು ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಿದ ಹಾಗೆ ಆಗಲ್ಲ. ಪ್ರಾಣಿಗಳು ಮಾಡ್ತವೆ ಆ ಕೆಲಸನ, ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಬಂತು? ಹಾಗಾದರೆ ಈ ಶರೀರ ನಮ್ಮ ಹಲವಾರು ಜನ್ಮಗಳ ಪುಣ್ಯ ಫಲವಾದರೆ ಇದನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದಂಥ ಮನಸ್ಸು ನಮಗೆ ಬರಬೇಕು. ಲೌಕಿಕದಿಂದ ಅಲೌಕಿಕದ ಕಡೆಗೆ ಪ್ರಯಾಣ ನಡಿಬೇಕು, ಆಕಾರದಿಂದ ನಿರಾಕಾರದ ಕಡೆಗೆ ಪ್ರಯಾಣ ನಡಿಬೇಕು.
ಅಂಥ ಒಂದು ಪ್ರಯಾಣವನ್ನು ಮಾಡುವ ಸಿದ್ಧತೆಯಲ್ಲಿ ನಾವಿದ್ದೇವೆ. ಈಗ ಈ ಒಂದು ಕಾರ್ಯಕ್ರಮದ ಮೊದಲನೆಯ ಉಪನ್ಯಾಸ ಸೋದರ HC ಜಗದೀಶ್ರವರು, ಅವರು ಹುಳಿಯಾರಿನ ಕನಕದಾಸ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಟೀಚರ್ ಆಗಿದ್ದಾರೆ. ಸುಮಾರೊಂದು ನನಗೆ ತಿಳಿದ ಹಾಗೆ 25-30 ವರ್ಷಗಳಿಂದ ಅಧ್ಯಾತ್ಮ ಸಾಧನೆಯಲ್ಲಿ ತೊಡಗಿಕೊಂಡಿದ್ದಾರೆ. ನಮ್ಮ ಹುಳಿಯಾರಿನ ಸನ್ಮಾರ್ಗ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾಗಿದ್ದಾರೆ. ಅಲ್ಲದೆ ಹಲವಾರು ಗೋಷ್ಠಿಗಳಲ್ಲಿ, ಶಿಬಿರಗಳಲ್ಲಿ, ಸತ್ಸಂಗಗಳಲ್ಲಿ ನೂರಾರು ಸಾವಿರಾರು ಉಪನ್ಯಾಸಗಳನ್ನು ನೀಡಿದ್ದಾರೆ. ಮತ್ತು ಚಿಂತಕರು, ಮಹಾ ಸಾಧಕರು ಅವರೆಂದು ನಮ್ಮ ಜೊತೆ ಇದ್ದಾರೆ. ಅವರು ಈ ಒಂದು ಉಪನ್ಯಾಸವನ್ನು ನಿಮಗೆ ನೀಡ್ತಾರೆ. ಉಪನ್ಯಾಸದ ವಿಷಯ ನಿತ್ಯ ಜೀವನದಲ್ಲಿ ಯಮ ನಿಯಮಗಳ ಅನುಷ್ಠಾನ. ಅಷ್ಟಾಂಗ ಯೋಗ ಮಾರ್ಗದ ಮೊದಲನೆಯ 2 ಅಂಗಗಳು ಯಮ, ನಿಯಮ. ಈ ಯಮ ನಿಯಮಗಳಿಲ್ಲದೆ ಜೀವನ ಮುಂದುವರೆದರೆ ಅದು ನಿಸ್ಸಾರ್ಥಕವಾದ ಜೀವನ. ಅಧ್ಯಾತ್ಮದಲ್ಲಿ ಒಂದು ಅಡಿಗಾಲನ್ನು ಇಡಲಿಕ್ಕೆ ಸಾಧ್ಯ ಇಲ್ಲ. ಯಮ ನಿಯಮಗಳ ಒಂದು ಪರಿಚಯ ಮಾಡಿಕೊಂಡು ಅನುಷ್ಠಾನಕ್ಕೆ ತರದೆ ಹೋದರೆ ಜೀವನ ವ್ಯರ್ಥ. ಯಾರೋ ನನಗೆ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಕಳಿಸಿದ್ರು, ಜೀವನ ಅನ್ನೋದು ಐಸ್ ಕ್ರೀಮ್ ಇದ್ದಾಗಂತೆ, ಬೇಕಾದರೆ ತಿಂದು ಎಂಜಾಯ್ ಮಾಡ್ಬೋದು, ಐಸ್ ಕ್ರೀಮ್ ಕರಗಿ ಹೋಗುತ್ತೆ ಹೊಟ್ಟೆಗೆ ಹೋಗಿ. ತಿನ್ನದೇ ನೀವು ಐಸ್ನ ಕೈಯಲ್ಲಿ ಇಟ್ಕೊಂಡ್ರೆ ಅದು ಏನಾಗುತ್ತೆ, ಕರಗಿ ಹೋಗುತ್ತೆ. ಐಸ್ ಇದ್ದ ಹಾಗೆ ಬಳಸಿದ್ರೂ ಕರಗುತ್ತೆ, ಬಳಸದೇ ಇದ್ರೂ ಕರಗುತ್ತೆ. ಹೇಗೆ ಬಳಸಬೇಕು? ಬಳಸದೇ ವ್ಯರ್ಥ ಮಾಡ್ಕೊಳ್ಳೋದು ನಿಜವಾಗ್ಲೂ ಮಹಾ ನಷ್ಟ. ಅದು ನಮಗೆ. ಆದರೆ ಅದನ್ನು ಬಳಸ್ಕೋಬೇಕು, ಎಂಜಾಯ್ ಮಾಡಬೇಕು. ಹೇಗೆ ಎಂಜಾಯ್ ಮಾಡೋದು? ಲೌಕಿಕವಾಗಲ್ಲ. ಇರಲಿ ಲೌಕಿಕ, ಹಿತ ಮಿತ ಅಲ್ಲಿ ಬಹಳ ಮುಖ್ಯ. ಆ ಲೌಕಿಕದ ಜೊತೆ ಪಾರಮಾರ್ಥಿಕವನ್ನು ಬೆರೆಸ್ಕೋಬೇಕು. ಅದನ್ನು ಹೇಗೆ ಬೆರೆಸ್ಕೊಳ್ಳೋದು, ಯಮ ನಿಯಮಗಳು ಅಂದರೆ ಏನು ಅನ್ನೋದನ್ನು ಅವರು ಸವಿಸ್ತಾರವಾಗಿ ನಿಮಗೆ ಪರಿಚಯ ಮಾಡಿಕೊಡ್ತಾರೆ. ಸೋದರ ಜಗದೀಶ್ ಅವರೇ, ದ ಸ್ಟೇಜ್ ಈಸ್ ಯುವರ್ಸ್ ನೌ. ಓಕೆ.